ಹಾಯ್ ಗೈಸ್, ಯಾಕೋ ಬೆಳಕು ಸರಿ ಇಲ್ಲ, ಲೈಟ್ ಹಾಕ್ಬಿಡೋಣ. ಈಗ ಸ್ವಲ್ಪ ಬೆಳಕಿದೆ. ಸೊ ಏನು ಅಂದರೆ, ನಾಳೆ ನಮ್ಮ ಅಕ್ಕಂದು ಬರ್ಡೇ ಇದೆ. ನೀವು ಅವಳನ್ನ ಎಷ್ಟೊಂದು ಬ್ಲಾಗಲ್ಲಿ ನೋಡಿರ್ತೀರ, ಅಟ್ಲೀಸ್ಟ್ 2 ಬ್ಲಾಗಲ್ಲಂತೂ ಪಕ್ಕ ನೋಡಿರ್ತೀರ. ಸೊ ಅವಳ ಬರ್ಡೇನ ಹೆಂಗೆ ಸೆಲೆಬ್ರೇಟ್ ಮಾಡಬೇಕಂತ ಯೋಚನೆ ಮಾಡಿ ಕೊನೆಗೆ ಸೆಲೆಬ್ರೇಷನ್ ಆಮೇಲೆ ಮಾಡ್ಕೊಳ್ಳೋಣ, ಒಂದು ಒಳ್ಳೆ ಔಟಿಂಗ್ ಹೋಗೋಣ ಅಂತ ನಾಳೆ ಹೊಂಬಾಳೆ ರೆಸಾರ್ಟ್ಸ್ಗೆ ಹೋಗ್ತಾಯಿದ್ದೀವಿ. ಹೋದ್ಮೇಲೆ ನಿಮಗೆ ಆ ರೆಸಾರ್ಟಲ್ಲಿ ಹೆಂಗಿತ್ತು, ನಾವೇನೇನು ಆಡಿದ್ವಿ, ಎಂಜಾಯ್ ಮಾಡಿದ್ವಾ, ಹೋಗೋದು ಬರ್ತಿದೆಯಾ, ಎಲ್ಲದನ್ನು ಹೇಳ್ತೀನಿ. ಆ್ಯಂಡ್ ಇವತ್ತು ನೈಟ್ ಅವಳಿಗೆ ವಿಶ್ ಮಾಡ್ತಾಯಿದ್ದೀವಿ ಕಾನ್ಫರೆನ್ಸ್ ಹಾಕ್ಕೊಂಡು. ಅದೇನು ಮಾಡ್ತೀವೋ ಗೊತ್ತಿಲ್ಲ, ಅದು ಅವಳಿಗೆ ಗೊತ್ತಿಲ್ಲ. ನಾವು ವಿಶ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದಾಳೆ. ನಿಲ್ಲಿಸಿ, ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಆಡಿಯೋ ಕಾಲ್ ಮಾಡ್ತೀವಿ. ಬಟ್ ಟುಮಾರೋ ವಿಲ್ ಟೇಕ್ ಆಲ್ ದ ವಿಡಿಯೋಸ್. ಬಾಯ್. ಮಾಡಿರೋ ಸಾಹಸನ ನಿಮಗೆ ಹೇಳ್ತೀನಿ ನೋಡಿ, ಈ ಥರ ಯಾರೂ ಮಾಡಿರಲ್ಲ. ಫುಲ್ಲು ಪರ್ದಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ನಾವು ಒಂದಾನೊಂದು ಇದರಲ್ಲಿ ಇದ್ದೀವಿ, ಒಂದು ಕಾಡಿಂದ ಕಾಡಿಗೆ ಹೋಗಲ್ಲ, ಊರಿಂದ ಊರಿಗೆ ಹೋಗ್ತಾ ಇದೀವಿ ಇವಾಗ. ಇನ್ನೇನು ಕಾರಲ್ಲಿ ಹೋಗ್ತಾ ಇದೀವಿ. ಫೋಟೋಸ್ ತೆಗಿಯೋಕೆ ನೋಡಿ ಗೈಸ್, ಎಷ್ಟೆಲ್ಲ ಪರದಾಡಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಮ್ಮ, ಹ್ಯಾಪಿ ಬರ್ಡೇ ಟು ಯು. ಹಲೋ, ಇವಾಗ ನಾವು ಹೊಂಬಾಳೆ ರೆಸಾರ್ಟಲ್ಲಿ ಇದ್ದೀವಿ. ಹಾಯ್ ಗಾಯ್ಸ್. ಹೇಳು ಗಾಯ್ಸ್, ಇವತ್ತು ಇವಳು ಅದೃಷ್ಟವಂತದ ಬರ್ಡೇ. ಎಂತ ಅದೃಷ್ಟ ಅಂದ್ರೆ ಗೈಸ್, ಫುಲ್ ಅದೃಷ್ಟ. ಫುಲ್ ರೆಸಾರ್ಟೇ ಬುಕ್ ಮಾಡಿದೀವಿ ಇವಳಿಗೋಸ್ಕರ. ಟೆಂಟ್ ಕೂಡ ಮಾಡಿದೀವಿ, ಅವಳಿಗೆ ಟೆಂಟ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಫುಲ್ ಫ್ರೀಯಾಗಿ ಟೆಂಟ್ ಸಿಕ್ಕಿದೆ. ಇಡೀ ರೆಸಾರ್ಟೇ ನಮ್ದಂತೆ ಇವತ್ತು. ಯಾರೂ ಇಲ್ಲ, ಅದು ಯಾರು ಇಲ್ಲ ಅಲ್ಲ ಗಾಯ್ಸ್. ನಾವು ಫುಲ್ ರೆಸಾರ್ಟ್ ಬುಕ್ ಮಾಡಿದ್ದೀವಿ ಗಾಯ್ಸ್. ನಾವು ಫುಲ್ಲು ನಮಗೋಸ್ಕರನೇ ಮಾಡ್ಕೊಂಡಿದ್ದೀವಿ ರೆಸಾರ್ಟ್ನ ಇವತ್ತು. ಸೊ ಇನ್ನು ಮುಂದಿದ್ದೆಲ್ಲ ತೋರಿಸ್ತೀವಿ. ಇದರಲ್ಲಿ ಇನ್ನು
ಓಕೆ ಬಾಯ್. ಇಲ್ಲೊಂದು ಚಂಪೇಸರನ್ನ ಕಸ್ತಿರೋದು ಬಾಬಾಯ್, ಅಂತಕ್ಕೆ ಉದುರಿಸಲು